ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದು, ಸರ್ಕಾರವನ್ನ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಕ್ಕಾಕಿಸೋದು ಇದು ಜಮೀರ್ ಅಹಮದ್ ಅವರ ಕೆಲಸ. ಆದ್ರೂ ಕೂಡ ಯಾಕೆ ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಕಾಂಗ್ರೆಸ್? ಕೆಲವೊಂದ್ ಕಡೆ ಜಮೀರ್ ಅವರನ್ನ ಟಚ್ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಗೊತ್ತಾಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರು. ಆದರೆ ಇದೇ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ಗೆ ನುಂಗಲಾರದಂತ ಬಿಸಿ ತುಪ್ಪವಾಗಿಬಿಟ್ಟಿದ್ದಾರೆ. ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದು, ಸರ್ಕಾರವನ್ನ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಕ್ಕಾಕಿಸೋದು ಇದು ಜಮೀರ್ ಅಹಮದ್ ಅವರ ಕೆಲಸ. ಇಷ್ಟೆಲ್ಲ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾರೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಪಕ್ಷಕ್ಕೂ ಕೂಡ ಇವರ ಹೇಳಿಕೆಯಿಂದ ಮುಜುಗರ ಉಂಟಾಗ್ತಾ ಇದೆ. ಆದರೂ ಕೂಡ ಯಾಕೆ ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಕಾಂಗ್ರೆಸ್? ಇದು ಈಗಿರುವಂತ ಪ್ರಶ್ನೆ. ಯಾಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಸಾಕಷ್ಟು ಕಾರಣಗಳಿದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಅದಾದ ನಂತರ ನಾನು ಹೇಳ್ತಾ ಹೋಗ್ತೀನಿ ಯಾಕೆ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗಿದ್ದಾರೆ, ಜೊತೆಗೆ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ. ನೋಡ್ತಾ ಹೋಗೋಣ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಜಮೀರ್ ವಿರುದ್ಧ ಕಾಂಗ್ರೆಸ್ ಕ್ರಮ ಕೈಗೊಳ್ಳಲ್ಲ ಯಾಕೆ? ಪದೇ ಪದೇ ವಿವಾದ ಸೃಷ್ಟಿ ಮಾಡಿದ್ರೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ಮುಸ್ಲಿಮರ ಮತಗಳನ್ನ ಒಗ್ಗೂಡಿಸಿದ ಖ್ಯಾತಿ ಜಮೀರ್ ಅವರದ್ದು. 224 ಕ್ಷೇತ್ರಗಳಲ್ಲಿ 65ರಲ್ಲಿ ಮುಸ್ಲಿಂ ಪ್ರಾಬಲ್ಯ ಇದೆ. ಆ 65ರಲ್ಲಿ 40 ಕ್ಷೇತ್ರಗಳಲ್ಲಿ ಮುಸ್ಲಿಮರದ್ದೇ ನಿರ್ಣಾಯಕ ಪಾತ್ರ ಇದೆ. ಹಳೆ ಮೈಸೂರು ಭಾಗದಲ್ಲಿ 11% ಮುಸ್ಲಿಂ ಓಟ್ಗಳು ಬಂದಿದ್ದಾವೆ. ಒಟ್ಟಾರೆ ರಾಜ್ಯದಲ್ಲಿ 13% ಮುಸ್ಲಿಂ ಮತದಾರ ಪ್ರಭುಗಳಿದ್ದಾರೆ. ಆದ್ರೆ ಇಲ್ಲಿ ಜಮೀರ್ ಅವರ ಪಾತ್ರ, ಮುಸ್ಲಿಂ ಓಟ್ಗಳು ಕಾಂಗ್ರೆಸ್ಸಿಗೆ ಬರೋದಕ್ಕೆ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಹಾಗಾಗಿನೇ ಎಲ್ಲೋ ಒಂದ್ ಕಡೆ ಜಮೀರ್ ಅವರನ್ನ ಟಚ್ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಪದೇ ಪದೇ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಇದೇ ಜಮೀರ್ ಅಹಮದ್ ಖಾನ್ ಅವರು. ಮುಸ್ಲಿಮರ ಮತಗಳನ್ನ ಒಗ್ಗೂಡಿಸಿದ ಒಂದು ಖ್ಯಾತಿ ಜಮೀರ್ ಅವರಿಗಿದೆ. ಮುಸ್ಲಿಮರ ಎಲ್ಲ ಮತಗಳನ್ನ ಒಗ್ಗೂಡಿಸಿಬಿಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. 224 ಕ್ಷೇತ್ರಗಳ ಪೈಕಿ 65 ಕ್ಷೇತ್ರಗಳಲ್ಲಿ ಮುಸ್ಲಿಂ ಪ್ರಾಬಲ್ಯ ಇದೆ. 224 ಕ್ಷೇತ್ರಗಳ ಪೈಕಿ 65 ಕ್ಷೇತ್ರಗಳಲ್ಲಿ ಮುಸ್ಲಿಂ ಪ್ರಾಬಲ್ಯ ಇದೆ. ಗಮನಿಸಬೇಕಾದಂತ ವಿಚಾರ ಇದು. ಆ 65 ಕ್ಷೇತ್ರಗಳಲ್ಲಿ 40 ಕ್ಷೇತ್ರಗಳಲ್ಲಿ ಮುಸ್ಲಿಮರದ್ದೇ ನಿರ್ಣಾಯಕ ಪಾತ್ರ. ಆ 65 ಕ್ಷೇತ್ರಗಳ ಪೈಕಿ 40ರಲ್ಲಿ ಮುಸ್ಲಿಮರದ್ದೇ ಪ್ರಾಬಲ್ಯ ಇರುತ್ತೆ, ನಿರ್ಣಾಯಕ ಪಾತ್ರ ಇರುತ್ತೆ. ಹಳೆ ಮೈಸೂರು ಭಾಗದಲ್ಲಿ 11% ಮುಸ್ಲಿಂ ಓಟ್ಗಳಿದ್ದಾವೆ. ಇನ್ನು ಒಟ್ಟಾರೆ ರಾಜ್ಯದಲ್ಲಿ 13% ಮುಸ್ಲಿಂ ಓಟ್ ಬ್ಯಾಂಕ್ ಇದೆ. ಇದರ ಜೊತೆಗೆ ಜಮೀರ್ ಅವರು ಬಹಳಷ್ಟು ವಿವಾದಗಳನ್ನು ಸೃಷ್ಟಿ ಮಾಡ್ತಾನೆ ಇರ್ತಾರೆ ಆಗಾಗ. ಹಾಗಾದ್ರೆ ಅವರ ಪ್ರಮುಖವಾದಂಥ ವಿವಾದಗಳು ಯಾವ್ಯಾವು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ವಕ್ಫ್ ವಿವಾದ, ವಕ್ಫ್ ವಿಚಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಬರೋದಕ್ಕೆ ಕಾರಣನೇ ಇದೇ ಜಮೀರ್ ಅಹಮದ್ ಖಾನ್. ಅವರು ವಿಜಯಪುರಕ್ಕೆ ಹೋಗಿ ಭೇಟಿ ಮಾಡಿ ಬಂದ ನಂತರವೇ ಈ ವಕ್ಫ್ ವಿಚಾರ ಬಹಳಷ್ಟು ಮುನ್ನೆಲೆಗೆ ಬಂದಿತ್ತು. ಅದಾದ ನಂತರ ರಾಜ್ಯ ಸರ್ಕಾರ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರನೇ. ಬಿಜೆಪಿಯವರು ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಇದರಿಂದ ದೊಡ್ಡ ಮಟ್ಟದಲ್ಲಿ ಒಂದು ಅಸಮಾಧಾನವೂ ಕೂಡ ಉಂಟಾಗಿದೆ ಕಾಂಗ್ರೆಸ್ನಲ್ಲೇ, ಜೊತೆಗೆ ಕಾಂಗ್ರೆಸ್ಗೆ ಮುಜುಗರ ಕೂಡ ಉಂಟಾಗಿದೆ. ಎಷ್ಟು ದಿನಗಳ ಕಾಲ ಇದೆಲ್ಲ ಇರಲೇ ಇಲ್ಲ. ಅದಾದ ನಂತರ ಕುಮಾರಸ್ವಾಮಿ ಕರಿಯ ವಿವಾದ. ಎಲ್ಲ ಒಂದ್ ಕಡೆ ಚನ್ನಪಟ್ಟಣ ಮೊದಲೇ ಪ್ರತಿಷ್ಠೆಯ ಕಣ. ಶತಾಯ ಗತಾಯ ಸಿ.ಪಿ. ಯೋಗೇಶ್ವರ್ ಅವರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಡಿ.ಕೆ. ಬ್ರದರ್ಸ್ ಒಂದು ಕಡೆ ಕೆಲಸ ಮಾಡ್ತಾ ಇದ್ರೆ, ಇವರು ಒಂದು ದಿನಕ್ಕೆ ಪ್ರಚಾರಕ್ಕೆ ಹೋಗಿ ಅಲ್ಲಿ ಒಂದು ಸಮುದಾಯದ ಓಲೈಕೆ ಸಲುವಾಗಿ ಕುಮಾರಸ್ವಾಮಿ ಕರಿಯ ಅಂತ ಹೇಳಿ ಕರೆದು ಬಿಡ್ತಾರೆ ಕುಮಾರಸ್ವಾಮಿ ಅವರನ್ನ. ಇದರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿತ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದು ಸುಳ್ಳು ಕೂಡ ಅಲ್ಲ. ದೊಡ್ಡ ಮಟ್ಟದಲ್ಲಿ ಈ ಒಂದು ಹೇಳಿಕೆಯಿಂದ ಎಫೆಕ್ಟ್ ಆಗಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ. ಹಿಜಾಬ್ ಹಾಕದೇ ಇದ್ರೆ ರೇಪ್ ಆಗುತ್ತೆ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಈ ಹಿಂದೆ. ಹಿಜಾಬ್ ವಿಚಾರ ಮುನ್ನೆಲೆಗೆ ಬಂದಿತ್ತು, ನಿಮಗೆಲ್ಲ ನೆನಪಿದ್ರೆ. ಆ ಸಂದರ್ಭದಲ್ಲಿ ಯಾಕೆ ಹಿಜಾಬ್ ಹಾಕಬಾರ್ದು,
ಹಿಜಾಬ್ ಹಾಕಿದ್ರೆ ಏನು ತಪ್ಪು, ಹಿಜಾಬ್ ಹಾಕದೆ ಹೋದ್ರೆ ಮುಸ್ಲಿಂ ಮಹಿಳೆಯರ ಮೇಲೆ ರೇಪ್ ಆಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದು ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿ ಮಾಡಿತ್ತು, ಜೊತೆಗೆ ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿತ್ತು. ಇಷ್ಟೆಲ್ಲ ವಿವಾದಗಳನ್ನ ಪದೇ ಪದೇ ಸೃಷ್ಟಿ ಮಾಡ್ತಾ ಇದ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ತಾ ಇಲ್ಲ. ಇದು ಎಲ್ಲರ ಅಚ್ಚರಿಗೆ ಕಾರಣ ಆಗಿರೋದು. ಇನ್ನು ಕಾಂಗ್ರೆಸ್ಗೆ ಜಮೀರ್ ಅನಿವಾರ್ಯ ಆಗಿದಾರ? ಹಾಗಾದ್ರೆ ಅನಿವಾರ್ಯ ಆಗಿದ್ರೆ ಯಾಕೆ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ಗಣನೀಯವಾಗಿರುವ ಮುಸ್ಲಿಂ ಜನಸಂಖ್ಯೆ ಹೆಚ್ಚುತ್ತಲೇ ಹೋಗ್ತಾ ಇದೆ, ಗಣನೀಯವಾಗಿದೆ. ಈಗಾಗಲೇ ಹೇಳಿದಾಗೆ 13% ವೋಟ್ ಬ್ಯಾಂಕ್ ಇದೆ ರಾಜ್ಯದಲ್ಲಿ. ಜೊತೆಗೆ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕರಲ್ಲಿ ಜಮೀರ್ ಅಹಮದ್ ಕೂಡ ಒಬ್ಬರಾಗಿ ಗುರುತಿಸಿಕೊಂಡು ಬಿಟ್ಟಿದ್ದಾರೆ. ಈಗ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ನಾಯಕ ಜಮೀರ್ ಅಹಮದ್ ಅವರು ಉತ್ತರ ಕರ್ನಾಟಕದ ಕಲಬುರಗಿ, ಬೀದರ್, ವಿಜಯಪುರ, ರಾಯಚೂರು ಮತ್ತು ಧಾರವಾಡದಲ್ಲಿ ಮುಸ್ಲಿಮರ ವೋಟ್ಗಳು ನಿರ್ಣಾಯಕ ಪಾತ್ರವನ್ನ ವಹಿಸ್ತವೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಮುಸ್ಲಿಂ ಮತದಾರ ಪ್ರಭುಗಳಿದ್ದಾರೆ, ಮುಸ್ಲಿಂ ಜನಸಂಖ್ಯೆಯು ಕೂಡ ಇದೆ. ಹಾಗಾಗಿನೇ ಅವರೆಲ್ಲರನ್ನೂ ಕೂಡ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಇದೇ ಜಮೀರ್ ಅಹಮದ್ ಖಾನ್ ಅವರಿಗಿದೆ. ಹಾಗಾಗಿ ಅವ್ರು ಏನೇ ಹೇಳಿಕೆಯನ್ನ ಕೊಡ್ಲಿ, ಏನೇ ವಿವಾದ ಸೃಷ್ಟಿ ಮಾಡಲಿ, ಅದರಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗಲಿ, ಪಕ್ಷಕ್ಕೆ ಡ್ಯಾಮೇಜ್ ಆಗಲಿ, ಆದರೂ ಕೂಡ ತುಟ್ಟಿ ಪಿಟ್ಟಕ್ಕೆ ಮಾಡಲ್ಲ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಜೊತೆಗೆ ಹೈಕಮಾಂಡ್ ಕೂಡ. ಬಿಕಾಸ್ ಮುಸ್ಲಿಂ ಮತಗಳನ್ನು ಕ್ರೋಢೀಕರಿಸೋದೇ ಜಮೀರ್ ಅಹಮದ್ ಅವರ ತಾಕತ್ತು, ಅವರ ಕೆಲಸ. ಹಾಗಾಗಿ ಜಮೀರ್ ಅಹಮದ್ ಅವರಿಗೆ ವಿರುದ್ಧ ಏನಾದರೂ ಕಾಂಗ್ರೆಸ್ ಪಕ್ಷ ತಿರುಗಿ ಬಿದ್ದರೆ ಅಥವಾ ಅಸಮಾಧಾನಗೊಂಡಿದ್ದೆ ಆದರೆ ಜಮೀರ್ ಅವರು ಏನಾದರೂ ಉಲ್ಟಾ ಹೊಡೆದ್ಬಿಟ್ರೆ ಮುಸ್ಲಿಂ ಓಟ್ಗಳು ಕಾಂಗ್ರೆಸ್ಗೆ ತಪ್ಪು ಹೋಗ್ಬಿಡ್ತವೆ. ಹಾಗಾಗಿನೇ ಈ ಜಮೀರ್ ಅಹಮದ್ ಖಾನ್ ಅವರನ್ನ ತಡವೋಕೆ ಹೋಗಲ್ಲ ಈ ಕಾಂಗ್ರೆಸ್ ಪಕ್ಷ, ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿನೇ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಅನಿವಾರ್ಯ ಆಗಿಬಿಟ್ಟಿದ್ದಾರೆ. ಕಲಬುರಗಿ ಉತ್ತರ, ಪುಲಕೇಶಿ ನಗರ, ಶಿವಾಜಿನಗರ, ಜಯನಗರ, ಪದ್ಮನಾಭನಗರ, ತುಮಕೂರು, ಚಾಮರಾಜಪೇಟೆ ಕ್ಷೇತ್ರಗಳಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರಾಗಿದ್ದಾರೆ. ಈ ಎಲ್ಲ ಏನೇನು ಹೆಸರುಗಳನ್ನ ಹೇಳಿದ್ನಲ್ಲ, ಈ ಎಲ್ಲ ಜಿಲ್ಲೆಗಳಲ್ಲೂ ಏರಿಯಾಗಳಲ್ಲೂ ಇವರೇ ಅಂದರೆ ಮುಸ್ಲಿಮರೇ ಬಹುಸಂಖ್ಯಾತರಾಗಿದ್ದಾರೆ. ಆ ಮುಸ್ಲಿಮರನ್ನ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಜಮೀರ್ ಅಹಮದ್ ಖಾನ್ ಅವರಿಗಿದೆ. ಜಮೀರ್ ಎಂಟ್ರಿಯಿಂದ SDPIಗೆ ಹೊಡೆತ ಆಗಿಬಿಟ್ಟಿದೆ. ಜಮೀರ್ ಅವರು ಯಾವಾಗ ಕಾಂಗ್ರೆಸ್ ಸೇರ್ಪಡೆಗೊಂಡ್ರೋ, ಒಬ್ಬ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೋ ಆ ಸಮುದಾಯದಿಂದ SDPIಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೆಳೆದಿದೆ. ಅಂದರೆ ಕಾಂಗ್ರೆಸ್ ಮತಗಳನ್ನ SDPI ಮೊದಲು ಹೊಡಿತಾ ಇತ್ತು. ನಿಮಗೆಲ್ಲ ನೆನಪಿದ್ರೆ SDPI ಎಲ್ಲೋ ಒಂದು ಕಡೆ ಮುಸ್ಲಿಂ ಮತಗಳನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಅದರಿಂದ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇತ್ತು. 100 ಕ್ಷೇತ್ರಗಳಲ್ಲಿ SDPI ಪ್ರಭಾವವನ್ನು ಕುಗ್ಗಿಸಿದ್ದು ಇದೇ ಜಮೀರ್ ಅಹಮದ್ ಖಾನ್. 100 ಕ್ಷೇತ್ರಗಳಲ್ಲಿ SDPI ತನ್ನದೇ ಆದಂಥ ಸಾಮರ್ಥ್ಯವನ್ನು ತೋರಿಸಿತ್ತು, ಹಿಡಿತವನ್ನು ಸಾಧಿಸಿತ್ತು. ಆದರೆ ಅದರ ಸಾಮರ್ಥ್ಯವನ್ನು ಕುಗ್ಗಿಸಿದ್ದು ಇದೇ ಜಮೀರ್ ಅಹಮದ್ ಖಾನ್. ಹಾಗಾಗಿನೇ ಜಮೀರ್ ಅಹಮದ್ ಖಾನ್ ಅವರು ಏನೇ ತಪ್ಪು ಮಾಡಲಿ ಪಕ್ಷದ ಚೌಕಟ್ಟಿನಲ್ಲಿ, ಪಕ್ಷದ ಹೊರಗಡೆ ಬಹಿರಂಗವಾದಂಥ ಹೇಳಿಕೆಯನ್ನು ಕೊಡೋದ್ರಲ್ಲೂ ಕೂಡ ಏನೇ ತಪ್ಪು ಮಾಡಿದ್ರು, ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆದರೂ, ಸರ್ಕಾರಕ್ಕೆ ಡ್ಯಾಮೇಜ್ ಆದರೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ಅದಕ್ಕೆ ಇಷ್ಟು ಹೊತ್ತು ಹೇಳಿದ್ನಲ್ಲ, ಇದೆಲ್ಲವೂ ಕೂಡ ಎಕ್ಸಾಂಪಲ್. ಹಾಗಾಗಿನೇ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯವಾಗಿಬಿಟ್ಟಿದ್ದಾರೆ. ಒಂದು ದೊಡ್ಡ ಮುಸ್ಲಿಂ ಸಮುದಾಯವನ್ನು ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅದನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರನ್ನು ಕಾಂಗ್ರೆಸ್ನವರು ಮುಟ್ಟಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅವರಿಗೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋದಾಗಲಿ, ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಾಗಲಿ ಇದೆಲ್ಲವನ್ನು ಮಾಡ್ತಾ ಇಲ್ಲ. ಅಕಸ್ಮಾತ್ ಮಾಡಿದ್ದೇ ಆದರೆ ಜಮೀರ್ ಅಹಮದ್ ಖಾನ್ ಅವರು ಅಸಮಾಧಾನಗೊಂಡು ಎಲ್ಲ ಒಂದು ಕಡೆ ಮುಸ್ಲಿಂ ಓಟ್ಗಳನ್ನು ಒಡೆಯುವ ತಾಕತ್ತು ಕೂಡ ಅವರಿಗಿದೆ. ಹಾಗಾಗಿನೇ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಕಾಂಗ್ರೆಸ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.